ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಿಂದ ಓದುತ್ತಿದ್ದೇನೆ. ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಅಲ್ಲಿ ಇದ್ದಳು. ಆಕೆಯು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಫ್ರೆಂಡ್ಸ್, ಒಬ್ಬ ಬಲಹೀನಳಿದ್ದಳು. ಅವಳಿಗಿರುವಂತಹ ಸಮಸ್ಯೆ ಏನೆಂದರೆ ನಡು ಬೊಗ್ಗಿಕೊಂಡಿತು. ಸ್ವಲ್ಪವೂ ಕೂಡ ಮೇಲಕ್ಕೆ ಎತ್ತಿ ನಿಲ್ಲಲಾರಳು. ನಿಲ್ಲಲಿಕ್ಕೆ ಆಗದೇ ಇರುವಾಗ ಇನ್ನು ನಡೆಯಲಿಕ್ಕೆ ಆಗುತ್ತೆ ಅಂತೀರಾ? ಒಮ್ಮೆ ಆಲೋಚಿಸಿ. ಅವಳಿಗಿರುವ ಸಮಸ್ಯೆ ಏನೆಂದರೆ ಕಳೆದ 18 ವರ್ಷಗಳಿಂದ ಪಾಪ ಕನಿಷ್ಠ ಚೆನ್ನಾಗಿ ನಿಂತ್ಕೊಳ್ಳಲು ಕೂಡ ಆಗಲಿಲ್ಲ. ಅವಳನ್ನು ಯಾವಾಗ ನೋಡಿದರೂ ಕೂಡ ಅವಳು ಬಾಗಿಕೊಂಡೇ ಇರುತ್ತಾಳೆ. ಆ ರೀತಿ ಅವಳು ಬಾಗಿಕೊಂಡಿರಲು ಕಾರಣವೇನೆಂದರೆ ಆಕೆಗೆ ಇರುವ ಬಲಹೀನತೆ. ಆ ಬಲಹೀನತೆಗೆ ಕಾರಣವೇನೆಂದರೆ ಆಕೆಗೆ ಹಿಡಿದಿರುವಂತಹ ದುರಾತ್ಮ. ಯಾವುದು ಆ ದುರಾತ್ಮ ಎನ್ನುವುದಾದರೆ ಬೈಬಲ್ ಹೇಳುತ್ತದೆ, ಬಲಹೀನಪಡಿಸುವ ಆತ್ಮ ಹಿಡಿದಿರುವಂತಹ ಒಬ್ಬ ಸ್ತ್ರೀ 18 ವರ್ಷಗಳಿಂದ 18 ವರ್ಷಗಳವರೆಗೂ ಅವಳು ಬಲಹೀನಪಡಿಸುವ ಆತ್ಮನಿಂದ ಬಾಧಿಸಲ್ಪಡುತ್ತಾ ಇದ್ದಳು. ಫಲಿತವಾಗಿ ಅವಳು ಸ್ವಲ್ಪವಾದರೂ ಚೆನ್ನಾಗಿ ನಿಂತುಕೊಳ್ಳಲಾಗಲಿಲ್ಲ. ಈ ದಿನ ನಮ್ಮಲ್ಲಿಯೂ ಕೆಲವರು ಆತ್ಮೀಕವಾಗಿ ಚೆನ್ನಾಗಿ ನಿಲ್ಲಲಿಕ್ಕೆ ಆಗುತ್ತಾ ಇಲ್ಲ, ಬಾಗುತ್ತಾ ಇದ್ದಾರೆ. ಯಾವುದೋ ಒಂದು ಬಲಹೀನಪಡಿಸುವ ಪಾಪಕ್ಕೆ ಬಾಗುತ್ತಾ ಇದ್ದಾರೆ. ಫಲಿತವಾಗಿ ಸೋತು ಹೋಗುತ್ತಿದ್ದಾರೆ. ಸೋಲು ಒಬ್ಬ ವ್ಯಕ್ತಿಯನ್ನು ಕುಗ್ಗಿಸಿ ಬಿಡುತ್ತದೆ. ಅದು ವಿದ್ಯಾಭ್ಯಾಸದಲ್ಲಾಗಿರಬಹುದು, ಉದ್ಯೋಗದಲ್ಲಾಗಿರಬಹುದು, ವ್ಯಾಪಾರದಲ್ಲಾಗಿರಬಹುದು, ವ್ಯವಸಾಯದಲ್ಲಾಗಿರಬಹುದು, ವೃತ್ತಿಯಲ್ಲಾಗಿರಬಹುದು, ವೈಯಕ್ತಿಕ ವಿಷಯದಲ್ಲಿಯೂ ಸಹ ಆಗಿರಬಹುದು. ಹಾಗೆ ಸೋತು ಹೋದಾಗ ಅದು ನಿಮ್ಮನ್ನು ಕುಗ್ಗಿಸಿಬಿಡುತ್ತೆ. ಮಾನಸಿಕವಾಗಿ ಕುಗ್ಗಿಸಿಬಿಡುತ್ತೆ, ಶಾರೀರಿಕವಾಗಿ ಕುಗ್ಗಿಸಿಬಿಡುತ್ತೆ. ನಿರಾಶೆ, ನಿರುತ್ಸಾಹ ಆವರಿಸುತ್ತೆ. ಈ ದಿನ ನಮ್ಮ ಮಧ್ಯ ಅಂಥವ್ರು ಇಲ್ಲ ಅಂತೀರಾ? ಸೋತು ಹೋದಂಥವರು, ಸೋಲಿಗೆ ಒಳಗಾದಂಥವರು, ಆರ್ಥಿಕ ಸಮಸ್ಯೆಗಳಿಗೆ ಒಳಗಾದಂಥವರು, ಅನಾರೋಗ್ಯಕ್ಕೆ ಒಳಗಾದಂಥವರು, ಅವಮಾನಗಳ ನಿಮಿತ್ತ, ಅಪನಿಂದನೆಗಳ ನಿಮಿತ್ತ ನಿರಾಶೆ, ನಿರುತ್ಸಾಹಕ್ಕೆ ಒಳಗಾದವರು ನಮ್ಮ ಮಧ್ಯೆ ಇಲ್ಲ ಅಂತೀರಾ? ಖಚಿತವಾಗಿಯೂ ಇದ್ದಾರೆ. ನೀವು ಈ ರೀತಿ ಲೋಕಕ್ಕಾಗಲಿ ಪಾಪಕ್ಕಾಗಲಿ ಬಲಹೀನಪಡಿಸುವ ಆತ್ಮಕ್ಕಾಗಲಿ ಒಳಗಾಗಬಾರದು ಮತ್ತು ಬಾಗಬಾರದು. ಹಾಗಾದ್ರೆ ಏನ್ ಮಾಡಬೇಕು? 18 ವರ್ಷಗಳಿಂದ ಆ ಸ್ತ್ರೀ ಒಳಗಾದಳು. ಯಾವುದಕ್ಕೆ ಒಳಗಾದಳು? ಬಲಹೀನಪಡಿಸುವ ಆತ್ಮಕ್ಕೆ ಒಳಗಾದಳು. ಹಾಗೆ ಒಳಗಾದಂತಹ ಆ ಸ್ತ್ರೀ ಏನ್ ಮಾಡಿದಳು? ಬಾಗಿಕೊಂಡಳು. ಸಹೋದರ ಸಹೋದರಿಯರೇ, ಸೈತಾನನು ಮೊದಲನೇದಾಗಿ ವಶಪಡಿಸಿಕೊಳ್ಳುತ್ತಾನೆ. ಆನಂತರ ನಿಮ್ಮ ಜೀವಿತವನ್ನು ನಿಲ್ಲಲಾರದಂತೆ ಮಾಡ್ತಾನೆ. ಈ ದಿನ ಯಾವ ಪಾಪದ ವಿಷಯದಲ್ಲಿ ನೀವು ಒಳಗಾಗುತ್ತಾ ಇದ್ದೀರೋ, ಯಾವ ಪಾಪಿಷ್ಟ ಚಟಕ್ಕೆ ನೀವು ಬಾಗಿಕೊಂಡಿದ್ದೀರೋ, ಹೀಗೆ ಎಷ್ಟು ಕಾಲ ಆ ಪಾಪಕ್ಕೆ, ಆ ಚಟಕ್ಕೆ, ಆ ಬಲಹೀನತೆಗೆ, ಆ ಅಪಜಯಕ್ಕೆ, ಆ ಸಮಸ್ಯೆಗೆ ನೀವು ಒಳಗಾಗುತ್ತಾ ಬಾಗುತ್ತಾ ನಿರಾಶೆ, ನಿರುತ್ಸಾಹದಿಂದ ಹಾದು ಹೋಗ್ತಾ ಇದ್ದೀರೆಂದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಶುಭವಾರ್ತೆ ಏನೆಂದರೆ ನೀವು ಎಷ್ಟು ಕಾಲದಿಂದ ಆತ್ಮಿಕವಾಗಿ ಬಾಗಿಕೊಂಡರೂ, ಸೈತಾನನಿಗೆ ಒಳಗಾದರು, ಆರ್ಥಿಕವಾಗಿ ನಷ್ಟ ಹೋದರು, ಅಖಂಡ ವಿಷಯದಲ್ಲಿ ಕುಗ್ಗಿ ಹೋದರು, ನಿಮ್ಮನ್ನು ಮೇಲೆಕೆತ್ತಲು ನನ್ನ ಕರ್ತನು ಸಿದ್ಧನಾಗಿದ್ದಾನೆ. ನಿಮ್ಮನ್ನು ಸ್ಥಿರಪಡಿಸಲು ನನ್ನ ಕರ್ತನು ಸಿದ್ಧನಾಗಿದ್ದಾನೆ. ನೀವು ಚೆನ್ನಾಗಿ ನಿಂತುಕೊಳ್ಳಬೇಕೆಂದು ನನ್ನ ಕರ್ತನು ಆಶಿಸುತ್ತಾನೆ. ಆತ್ಮಿಕವಾಗಿ ಚೆನ್ನಾಗಿ ನಿಂತ್ಕೊಳ್ಬೇಕು, ಆರೋಗ್ಯವಾಗಿ ಚೆನ್ನಾಗಿ ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ನೀವು ಚೆನ್ನಾಗಿ ನಿಂತ್ಕೊಳ್ಬೇಕು. ಹಾಗೆ ನೀವು ನಿಲ್ಲಬೇಕು ಎಂದು ದೇವರು ಕೋರಿಕೊಂಡಿರುವುದರಿಂದಲೇ ಏನ್ ಮಾಡಿದ್ದಾರೆ ಗೊತ್ತಾ? ಹಾಗೆ ಬಾಗಿಕೊಂಡಿರುವ ಸ್ತ್ರೀ ಯೇಸುವಿನ ಮುಂದೆ ಬಂದು ಕೂತ್ಕೊಳ್ಳುತ್ತಾಳೆ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮಾ, ನಿನ್ನ ಬಲಹೀನತೆಯಿಂದ ನಿನಗೆ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಮಹಿಮೆಪಡಿಸಿದಳು.
ಕ್ರಿಸ್ಮಸ್ ಕಾಲದಲ್ಲಿ ಒಂದು ಒಳ್ಳೆ ಹಾಡನ್ನು ಹಾಡ್ತೇವೆ. ಸರ್ವೋನ್ನತದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ, ಭೂಮಿಯ ಮೇಲೆ ದೇವರಿಗೆ ಇಷ್ಟರಾದವರಿಗೆ ಸಮಾಧಾನ ಉಂಟಾಗಲಿ. ಈ ದಿನ ನಿಮ್ಮಲ್ಲಿ ಎಷ್ಟು ಜನರಿಗೆ ಸಮಾಧಾನ ಬೇಕು, ಸಂತೋಷ ಬೇಕು ಎಂದು ಆಶಿಸುವವರು ಒಮ್ಮೆ ಕೈ ತೋರಿಸ್ತೀರಾ? ಹಾಗಾದರೆ ನಮ್ಮ ಜೀವಿತದಲ್ಲಿ ನೀವು ಆಶಿಸುತ್ತಿರುವ ಸಮಾಧಾನ, ಸಂತೋಷ, ಸಮೃದ್ಧಿ, ಸಕಲ ಆಶೀರ್ವಾದಗಳು ನೀವು ಹೊಂದಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು? ಮತ್ತೊಮ್ಮೆ ಆ ಹಾಡು, ದೇವದೂತರು ಹಾಡಿರುವ ಆ ಹಾಡು ಜ್ಞಾಪಕಗೊಳಿಸುತ್ತೇನೆ. ಅದೇನೆಂದರೆ, ಸರ್ವೋನ್ನತವಾದ ಸ್ಥಳದಲ್ಲಿ ದೇವರಿಗೆ ಮಹಿಮೆಯುಂಟಾಗಲಿ. ಅಂದರೆ ನಿಮ್ಮ ಜೀವಿತಕ್ಕಾಗಿ ಪರಲೋಕದಲ್ಲಿರುವ ದೇವರಿಗೆ ಮಹಿಮೆಯುಂಟಾಗುವುದಾದರೆ ಭೂಮಿಯ ಮೇಲೆ ನಿಮಗೆ ಸಮಾಧಾನ ಉಂಟಾಗುತ್ತೆ. ಅರ್ಥವಾಯ್ತಾ? ಈ ಭೂಮಿಯ ಮೇಲೆ ನಿಮಗೆ ಸಮಾಧಾನ ಬೇಕಾಗುವುದಾದರೆ, ಸಂತೋಷ ಬೇಕಾಗುವುದಾದರೆ, ಸಮೃದ್ಧಿ ಬೇಕಾಗುವುದಾದರೆ, ಸಕಲ ಆಶೀರ್ವಾದ ನೀವು ಅನುಭವಿಸಬೇಕಾದರೆ ನಿಮ್ಮ ಜೀವಿತಕ್ಕಾಗಿ ಪರಲೋಕದಲ್ಲಿರುವ ದೇವರಿಗೇನಾಗಬೇಕು? ಮಹಿಮೆಯುಂಟಾಗಬೇಕು. ಆತನು ಸಂತೋಷಿಸಬೇಕು. ನಿಮ್ಮ ಜೀವಿತವು ಆತನಿಗೆ ಸಂತೋಷಪಡಿಸುವಂಥದ್ದಾಗಲಿ, ಮಹಿಮೆ ಪಡಿಸುವಂಥದ್ದಾಗಲಿ ಇರುವುದಾದರೆ, ಪರಲೋಕದಲ್ಲಿರುವ ದೇವರು ನಿಮ್ಮನ್ನು ನೋಡಿ ಸಂತೋಷಿಸುವುದಾದರೆ, ಭೂಮಿಯ ಮೇಲೆ ನಿಮಗೆ ಸಕಲ ಆಶೀರ್ವಾದಗಳನ್ನು ಸಮೃದ್ಧಿಯಾಗಿ ಆತನು ಅನುಗ್ರಹಿಸುತ್ತಾನೆ. ಈ ದಿನ ಇರುವ ಪ್ರಧಾನ ಸಮಸ್ಯೆ ಏನೆಂದರೆ, ನಿಮ್ಮನ್ನು ಸೃಷ್ಟಿಸಿದಂತಹ ದೇವರು, ನಿಮಗಾಗಿ ಪ್ರಾಣ ಕೊಟ್ಟಂತಹ ದೇವರು, ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತುಕೊಂಡಿರುವ ದೇವರು ನಿಮ್ಮನ್ನು ನೋಡುವ ಪ್ರತಿ ಸಾರಿ ಆತನು ಸಂತೋಷಿಸುವುದರ ಬದಲಿಗೆ, ಆನಂದಿಸುವುದರ ಬದಲಿಗೆ ಬಹುಶಃ ಬಾಧೆ ಪಡ್ತಾ ಇದ್ದಾರೇನೋ. ನಿಮ್ಮ ಮಾತಿನ ವಿಧಾನ ಸರಿಯಿಲ್ಲದಕ್ಕಾಗಿಯೋ, ನಿಮ್ಮ ಪದ್ಧತಿ ಸರಿಯಿಲ್ಲದಕ್ಕಾಗಿಯೋ, ನಿಮ್ಮ ನಡತೆ ಸರಿಯಿಲ್ಲದಕ್ಕಾಗಿಯೋ, ನೀವು ಮಾಡುವ ಸೇವೆ ಸರಿಯಾಗಿಲ್ಲದಕ್ಕಾಗಿಯೋ, ನಿಮ್ಮಲ್ಲಿ ಪವಿತ್ರತೆ ಇಲ್ಲದಕ್ಕಾಗಿಯೋ, ದೇವರು ನಿಮ್ಮನ್ನು ನೋಡುವ ಪ್ರತಿ ಸಾರಿ, ಅದು ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಮಧ್ಯರಾತ್ರಿ ಆಗಿರ್ಬೋದು, ದೇವರು ನಿಮ್ಮನ್ನು ನೋಡುವ ಪ್ರತಿ ಸಾರಿ ಯಾವುದೋ ಒಂದು ಪಾಪ ಮಾಡುತ್ತಾ, ಇಲ್ಲವೇ ಯಾವುದೋ ಒಂದು ತಪ್ಪನ್ನು ಮಾಡುತ್ತಾ, ಯಾರೊಂದಿಗೋ ಜಗಳವಾಡುತ್ತಾ, ಕುಟುಂಬದಲ್ಲಿ ಗಲಾಟೆ ಕಲಹ ಉಂಟು ಮಾಡುತ್ತಾ, ಸುಳ್ಳನ್ನು ಹೇಳುತ್ತಾ, ಅನ್ಯಾಯ ಮಾಡುತ್ತಾ, ಸುಳ್ಳಿನಿಂದ ಕೂಡಿರುವ ಜೀವಿತವನ್ನು ಜೀವಿಸುತ್ತಾ, ಇಲ್ಲವಾದರೆ ಅಪವಿತ್ರವಾದವುಗಳನ್ನು ನೋಡುತ್ತಾ ನೀವು ದೇವರಿಗೆ ಕಾಣಿಸಿಕೊಂಡಿರುವುದರಿಂದಲೇ ಆತನ ನಾಮ ಮಹಿಮೆ ಹೊಂದಬೇಕಾದ ಸಮಯದಲ್ಲಿ ನೀವು ಆತನಿಗೆ ಅವಮಾನ ಪಡಿಸುತ್ತಾ ಇರುವುದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಾಗ್ತಿಲ್ಲ. ಅರ್ಥವಾಗ್ತಿದೆಯಾ? ಈ ದಿನ ನಮ್ಮೆಲ್ಲರಿಗಿರುವ ಆಸೆ ಏನೆಂದರೆ ಜಯ ಸಾಧಿಸಬೇಕು. ಎಲ್ಲಿ? ಉದ್ಯೋಗದ ವಿಷಯದಲ್ಲಿ, ಉದ್ಯೋಗ ಪ್ರಯತ್ನದಲ್ಲಿ ಜಯ ಸಾಧಿಸಬೇಕು. ಆರ್ಥಿಕ ಸಮಸ್ಯೆಗಳನ್ನೆಲ್ಲ ಜಯಿಸಬೇಕು. ಅನಾರೋಗ್ಯದಿಂದ ಹೊರಬರಬೇಕು, ಆರೋಗ್ಯ ಹೊಂದಿಕೊಳ್ಳಬೇಕು. ವಿವಾಹ ವಿಷಯದಲ್ಲಿ ನೀವು ಜಯ ಸಾಧಿಸಬೇಕು. ಗರ್ಭಫಲದ ವಿಷಯದಲ್ಲಿ ನಿಮ್ಮ ಕೋರಿಕೆ ತೀರಬೇಕು. ಇದೆಲ್ಲ ನಿಮ್ಮ ಆಸೆಯಾಗಿದೆ. ಆದರೆ ದಯವಿಟ್ಟು ಕೇಳಿ, ಖಚಿತವಾಗಿಯೂ ನಿಮ್ಮ ಆಸೆ ತೀರಿಸಲು ನನ್ನ ದೇವರು ಸಿದ್ಧವಾಗಿದ್ದಾರೆ. ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಾ ಇದೆ. ದೇವರು ಸಂಚರಿಸಿ ನೋಡ್ತಿದ್ದಾರೆ. ಯಾರಾದರೂ ಯಥಾರ್ಥವಾಗಿ ಜೀವಿಸುತ್ತಾ ಇದ್ದಾರಾ? ಯಾರಾದರೂ ನೀತಿಯಿಂದ ಜೀವಿಸ್ತಿದ್ದಾರಾ? ಯಾರಾದರೂ ಪವಿತ್ರವಾಗಿ ಜೀವಿಸುತ್ತಾ ಇದ್ದಾರಾ? ಯಾರಾದರೂ ನನ್ನನ್ನು ಸಂತೋಷಪಡಿಸುವಂಥವರಾಗಿದ್ದಾರಾ? ಹಾಗಾದರೆ ಅಂಥವರನ್ನು ಆಶೀರ್ವದಿಸಬೇಕೆಂದು ಯೆಹೋವನ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಾ ಇದೆ. ಆತನು ಗಮನಿಸುತ್ತಾ ಇರುವಾಗ, ಆತನು ನಿಮ್ಮನ್ನು ಪರಿಶೀಲಿಸುತ್ತಿರುವಾಗ, ದುರದೃಷ್ಟವೇನೆಂದರೆ ನಿಮ್ಮೊಳಗೆ ಆತನಿಗೆ ಪರಿಶುದ್ಧತೆ ಕಾಣಿಸಲಾರದೇ ಇರುವುದಕ್ಕಾಗಿ ಆತನು ನಿಮ್ಮನ್ನು ಆಶೀರ್ವದಿಸಲಿಕ್ಕಾಗುತ್ತಾ ಇಲ್ಲ ಎನ್ನುವುದು ವಾಸ್ತವವಾಗಿದೆ. ಒಂದು ವಚನ ತೋರಿಸಬೇಕೆಂದು ಬಯಸುತ್ತೇನೆ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 14ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಬಿಡಿಸುವುದಕ್ಕಾಗಿಯೂ ಅಂದರೆ ಆರ್ಥಿಕ ಸಮಸ್ಯೆದಿಂದಾಗಿರಬಹುದು, ಅನಾರೋಗ್ಯ ಸಮಸ್ಯೆಗಳಿಂದ ಆಗಿರಬಹುದು, ಆತ್ಮೀಕ ಬಲಹೀನತೆಗಳಿಂದ ಆಗಿರಬಹುದು, ಅನೇಕ ಕಷ್ಟಗಳಿಂದ ಆಗಿರಬಹುದು, ಅನೇಕ ಸಮಸ್ಯೆಗಳಿಂದಲೂ ಕೂಡ ಆಗಿರಬಹುದು. ನಿಮ್ಮನ್ನು ಬಿಡಿಸುವುದಕ್ಕಾಗಿಯೂ, ನಿಮ್ಮ ಶತ್ರುಗಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುವುದಕ್ಕಾಗಿಯೂ, ಅಂದರೆ ನೀವು ಜಯ ಸಾಧಿಸುವುದಕ್ಕಾಗಿಯೂ ನಿಮ್ಮ ಪಾಳೆಯದೊಳಗೆ ಸಂಚರಿಸುತ್ತಾ ಇರುವನು. ಆದ್ದರಿಂದ ಆತನು ನಿಮ್ಮೊಳಗೆ ಅಸಹ್ಯವಾದ ಯಾವುದನ್ನಾದರೂ ನೋಡಿ ನಿಮ್ಮನ್ನು ಬಿಟ್ಟು ಹೋಗಲಾರದಂತೆ ನಿಮ್ಮ ಪಾಳೆಯವು ಪರಿಶುದ್ಧವಾಗಿ ಇರಬೇಕು.
ಅಂದರೆ ನಿಮಗೆ ಜಯ ಕೊಡುವುದಕ್ಕಾಗಿ, ನಿಮಗಿರುವ ಪ್ರತಿ ಸಮಸ್ಯೆದಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿ. ಆಯಾ ಸಮಯದಲ್ಲಿ ದೇವರು ನಿಮ್ಮ ಪಾಳೆಯದೊಳಗೆ, ನಿಮ್ಮ ಗೃಹದೊಳಗೆ, ನಿಮ್ಮ ಮನೆಯೊಳಗೆ ಸಂಚರಿಸುತ್ತಾ ಇರುವುದರಿಂದ, ಆ ರೀತಿಯಾಗಿ ಆತನು ನಿಮ್ಮನ್ನು ಬಿಡಿಸುವುದಕ್ಕಾಗಿ, ನಿಮಗೆ ಜಯ ಕೊಡುವುದಕ್ಕಾಗಿ ನಿಮ್ಮ ಮನೆಗೆ ಆತನು ಬರುವಾಗ ನಿಮ್ಮೊಳಗೆ ಅಸಹ್ಯವಾದ ಕಾರ್ಯ ಯಾವುದಾದರೂ ಆತನಿಗೆ ಕಾಣಿಸುವುದಾದರೆ, ಆತನು ನಿಮ್ಮನ್ನು ಬಿಡಿಸಲಾರದೆ, ಜಯ ಕೊಡಲಾರದೆ ನಿಮ್ಮನ್ನು ಬಿಟ್ಟು ಹೋಗುವನೇನೋ. ಅದಕ್ಕಾಗಿಯೇ ನಿಮ್ಮ ಗೃಹವಾಗಲಿ ನಿಮ್ಮ ಹೃದಯವಾಗಲಿ ಪರಿಶುದ್ಧವಾಗಿ ಇರಬೇಕು. ಅರ್ಥವಾಯ್ತಾ? ದೇವರೇ ಯಾಕೆ ನನಗೆ ಸಂಧಿಸುತ್ತಾ ಇಲ್ಲ? ದೇವರೇ ಯಾಕೆ ಕನಿಕರಿಸುತ್ತಾ ಇಲ್ಲ? ದೇವರೇ ಯಾಕೆ ಬಿಡಿಸುತ್ತಾ ಇಲ್ಲ? ದೇವರೇ ಯಾಕೆ ನನಗೆ ಜಯ ಕೊಡುತ್ತಾ ಇಲ್ಲ ಎಂದು ಅಳಬೇಡಿರಿ. ಎಷ್ಟೋ ಸಾರಿ ನಿಮಗೆ ಜಯ ಕೊಡುವುದಕ್ಕಾಗಿ ದೇವರು ಬಂದಿದ್ರು. ಎಷ್ಟೋ ಸಾರಿ ದೇವರು ಬಂದಿದ್ರು ನಿಮ್ಮ ಮದುವೆ ಸಂಬಂಧ ಸೆಟ್ ಮಾಡಲು. ಎಷ್ಟೋ ಸಾರಿ ದೇವರು ಬಂದಿದ್ರು ನಿಮಗೊಂದು ಒಳ್ಳೆ ಉದ್ಯೋಗ ಕೊಡಬೇಕೆಂದು. ಎಷ್ಟೋ ಸಾರಿ ದೇವರು ಬಂದಿದ್ರು ನಿಮ್ಮ ಕುಟುಂಬವನ್ನು ಕಟ್ಟಬೇಕೆಂದು. ಎಷ್ಟೋ ಸಾರಿ ದೇವರು ಬಂದಿದ್ರು ನಿಮಗಿರುವ ಅನಾರೋಗ್ಯ ತೊಲಗಿಸಿ ನಿಮಗೆ ಸ್ವಸ್ಥತೆಯನ್ನು ಕೊಟ್ಟು ಮುದ್ದಾದ ಮಗುವನ್ನು ಕೊಡುವುದಕ್ಕಾಗಿ. ಎಷ್ಟೋ ಸಾರಿ ಬಂದಿದ್ದಾರೆ ದೇವರು ನಿಮಗಿರುವ ಆರ್ಥಿಕ ಸಮಸ್ಯೆದಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿ. ಎಷ್ಟೋ ಸಾರಿ ನಿಮ್ಮ ಮನೆ ಸಂಧಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಆತನು ಬಂದ ಪ್ರತಿ ಸಾರಿ ನೀವು ಮಾಡಕೂಡದ ಕೆಲಸ ಮಾಡುತ್ತಾ ಕಾಣಿಸಿಕೊಂಡಿದ್ದೀರಿ. ನೀವು ಇರಕೂಡದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದೀರಿ. ಆತನು ಆಶಿಸಿದಂತಹ ಆತ್ಮಿಕತೆ ನೀವು ತೋರ್ಪಡಿಸಲಿಕ್ಕಾಗಲಿಲ್ಲ. ಆತನು ಆಶಿಸಿದಂತಹ ಪರಿಶುದ್ಧತೆ ತೋರ್ಪಡಿಸಲಿಕ್ಕಾಗಲಿಲ್ಲ. ಆತನು ಆಶಿಸಿದಂತಹ ನಂಬಿಕೆ ನಿಮ್ಮೊಳಗೆ ಕಾಣಿಸಿಕೊಳ್ಳಲಿಲ್ಲ. ಸರ್ವೋನ್ನತ ಸ್ಥಳದಲ್ಲಿ ಆತನಿಗೆ ಮಹಿಮೆಯುಂಟಾಗಲಿ, ಭೂಮಿಯ ಮೇಲೆ ಆತನಿಗೆ ಇಷ್ಟರಾದವರಿಗೆ ಸಮಾಧಾನ ಉಂಟಾಗಲಿ. ಅಂದರೆ ನಿಮ್ಮ ಜೀವಿತಕ್ಕಾಗಿ ಪರಲೋಕದಲ್ಲಿರುವಂತಹ ದೇವರಿಗೆ ಸಂತೋಷ, ಮಹಿಮೆ ಉಂಟಾಗುವುದಾದರೆ ಖಚಿತವಾಗಿ ಭೂಮಿಯ ಮೇಲೆ ದೇವರು ನಿಮಗೆ ಸಮಾಧಾನ ಕೊಡ್ತಾರೆ. ಅದೇ ಸಮಯದಲ್ಲಿ ಮತ್ತೊಂದು ವಚನ ನಾವು ಓದಿಕೊಂಡೆವು. ಯೆಹೋವನು ಅಂತೆ ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಾರೆ. ಸಹೋದರ ಸಹೋದರಿಯರೇ, ಎಷ್ಟೋ ಸಾರಿ ಸಂಚರಿಸಿರುತ್ತಾರೆ. ಎಷ್ಟೋ ಸಾರಿ ನನ್ನ ಬಳಿಗೆ ಬಂದಿರ್ತಾರೆ. ಎಷ್ಟೋ ಸಾರಿ ನಿಮ್ಮ ಬಳಿಗೆ ಬಂದಿರ್ತಾರೆ ನಿಮ್ಮನ್ನು ಆಶೀರ್ವದಿಸಲು. ಯಾವ ಬಂಧನದಿಂದ ನೀವು ಬಂಧಿಸಲ್ಪಟ್ಟಿದ್ದೀರೋ, ಯಾವ ಕಟ್ಟುಗಳಿಂದ ಕಟ್ಟಲ್ಪಟ್ಟಿದ್ದೀರೋ, ಆ ಕಟ್ಟನ್ನೆಲ್ಲ ಮುರಿದು ಹಾಕುವುದಕ್ಕಾಗಿ ಎಷ್ಟೋ ಸಾರಿ ದೇವರು ಬಂದಿರ್ತಾರೆ. ಆದರೆ ಹಾಗೆ ದೇವರು ಬಂದ ಪ್ರತಿ ಸಾರಿ ನಿಮ್ಮ ಆತ್ಮೀಕತೆ ದೇವರಿಗೆ ಅಂಗೀಕಾರವಾಗಿ ಇಲ್ಲದಕ್ಕಾಗಿ ದೇವರು ತಿರುಗಿ ಹೋಗಬೇಕಾಯ್ತು. ಕನಿಷ್ಠ ಈ ವಾಸ್ತವವನ್ನು, ಈ ವಿಷಯವನ್ನು ಈ ದಿನ ನೀವು ತಿಳಿದುಕೊಂಡ ನಂತರ, ಎಲ್ಲಿ ಕರ್ತನು ಈ ದಿನವೇ ನನ್ನ ಮನೆಗೆ ಬರ್ತಾರೇನೋ, ಇಲ್ಲವೇ ಸೋಮವಾರ ಬರ್ತಾರೇನೋ, ಇಲ್ಲವೇ ಮಂಗಳವಾರ ಬರ್ತಾರೇನೋ, ಬುಧವಾರ ಬರ್ತಾರೇನೋ, ಗುರುವಾರ ಬರ್ತಾರೇನೋ, ಶುಕ್ರವಾರ ಬರ್ತಾರೇನೋ, ಶನಿವಾರ ಬರ್ತಾರೇನೋ ಗೊತ್ತಿಲ್ಲದಕ್ಕಾಗಿ ಆತನು ಯಾವಾಗ ಬೇಕಾದರೂ ಬಂದು ನನ್ನನ್ನು ಬಿಡಿಸುತ್ತಾರೇನೋ, ನನ್ನನ್ನು ಕನಿಕರಿಸುತ್ತಾರೇನೋ, ನನ್ನ ಮೇಲೆ ಕೃಪೆ ತೋರಿಸುತ್ತಾರೇನೋ ಎನ್ನುವಂತಹ ನಂಬಿಕೆ ನಿಮ್ಮೊಳಗಿರುವುದಾದರೆ ನೀವೇನ್ ಮಾಡಬೇಕು ಗೊತ್ತಾ? ಆತನ ಬರುವಿಕೆಗಾಗಿ ಕಾದಿರಬೇಕು. ಆತನು ಬಂದಾಗ ನೀವು ಹೇಗಿರಬೇಕು ಹೇಳ್ರಿ? ಹೇಗಿರಬೇಕು ನೋಡೋಣ ಬನ್ನಿ. ಕೀರ್ತನೆ 101. ಭಕ್ತನಾದ ದಾವೀದನು ಒಂದು ಅದ್ಭುತವಾದ ಹಾಡನ್ನು ಬರೆದಿದ್ದಾನೆ. 101ನೇ ಕೀರ್ತನೆ 2ನೇ ವಚನ. ಸನ್ಮಾರ್ಗವನ್ನು ಲಕ್ಷಿಸಿ ವಿವೇಕದಿಂದ ನಡೆಯುವೆನು, ನಿರ್ದೋಷ ಮಾರ್ಗದಲ್ಲಿ ವಿವೇಕದಿಂದ ಪ್ರವರ್ತಿಸುವೆನು. ದೇವರೇ, ನೀನು ಯಾವಾಗ ನನಗೆ ದರ್ಶನ ಕೊಡುವಿ? ನನ್ನ ಮನೆಯೊಳಗೆ ಯಥಾರ್ಥ ಹೃದಯದಿಂದಲೇ ನಾನು ನಡೆದುಕೊಳ್ಳುವೆನು. ಹೇಗಂತೆ? ದೇವರೇ, ಯಾವಾಗ ಬರುತ್ತಿ ನಮ್ಮ ಮನೆಗೆ? ನೀನು ನಮ್ಮ ಮನೆಗೆ ಬಂದಾಗ ನೋಡು ದೇವರೇ, ನಾನು ನಮ್ಮ ಮನೆಯೊಳಗೆ ಹೇಗಿರುತ್ತೇನೆ ಅನ್ನುತ್ತಾನೆ? ಯಥಾರ್ಥವಾಗಿರುತ್ತೇನೆ. ಬಾ ದೇವರೇ ನಮ್ಮ ಮನೆಗೆ. ಈ ದಿನ ಎಷ್ಟು ಜನ ಆ ಮಾತು ಹೇಳಬಲ್ಲಿರಿ? ದೇವರೇ, ಇಷ್ಟು ಅದ್ಭುತವಾದ ಸಂದೇಶ ಕೊಟ್ಟಿದ್ದೀರಿ. ನಾನು ಬಲಹೀನನಾಗಿರುವುದು ನಿಮ್ಮ ಚಿತ್ತವಲ್ಲ. ಸೈತಾನನಿಗೂ ಸೈತಾನನ ಕ್ರಿಯೆಗಳಿಗೂ ನಾನು ಒಳಗಾಗಿ ಬಾಗಿಕೊಂಡಿರುವುದು ನಿಮ್ಮ ಚಿತ್ತವಲ್ಲ. ನನ್ನ ಜೀವಿತ ಆಶೀರ್ವದಿಸಲ್ಪಡಬೇಕು. ನನ್ನ ಜೀವಿತ ಜಯದಲ್ಲಿ ಮುಂದೆ ಸಾಗಬೇಕು. ನಾನು ಆಶೀರ್ವಾದಕರವಾಗಿರಬೇಕು. ಆದರೆ ಇಲ್ಲಿಯವರೆಗೂ ನೀವು ನನ್ನನ್ನು ದರ್ಶಿಸಿದ ಪ್ರತಿ ಸಾರಿ ಒಂದಲ್ಲ ಒಂದು ಪಾಪ ಮಾಡುತ್ತಾ, ಒಂದಲ್ಲ ಒಂದು ಬಲಹೀನತೆಯಲ್ಲಿರುತ್ತಾ ನಿಮ್ಮನ್ನು ನಿರುತ್ಸಾಹಪಡಿಸಿದ್ದೇನೆ. ಆದರೆ ದಾವೀದನು ಹೇಳ್ತಾನೆ, ಯಾವಾಗ ಬರುತ್ತಿ ನಮ್ಮ ಮನೆಗೆ? ದೇವರೇ, ನೀವು ನನ್ನ ಮನೆಗೆ ಬಂದಾಗ ನಾನು ಖಚಿತವಾಗಿ ನನ್ನನ್ನು ನೋಡುತ್ತೀರಿ. ಹೇಗೆ ನೋಡುತ್ತೀರಿ ಗೊತ್ತಾ? ಯಥಾರ್ಥವಂತನನ್ನಾಗಿ ನೀವು ನನ್ನನ್ನು ನನ್ನ ಮನೆಯೊಳಗೆ ನೋಡುತ್ತೀರಿ. ಯಾವಾಗ ಬರ್ತೀರಿ ದೇವರೇ ನನ್ನ ಮನೆಗೆ ಎಂಬ ಈ ಪ್ರಾರ್ಥನೆ ಈ ದಿನ ಮಾಡುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ದೇವರೇ, ನಮ್ಮ ಮನೆಗೆ ಯಾವಾಗ ಬರುತ್ತಿ? ಯಾವಾಗ ನನಗೆ ದರ್ಶನ ಕೊಡ್ತೀರಿ? ನೀವು ಮಾತು ಕೊಟ್ಟಿದ್ದೀರಲ್ಲವೇ, ನನ್ನನ್ನು ಬಿಡಿಸುವುದಕ್ಕಾಗಿಯೂ ಮತ್ತೇನು
ನನ್ನನ್ನು ಬಿಡಿಸುವುದಕ್ಕಾಗಿಯೂ ನನ್ನ ಶತ್ರುಗಳ ಮೇಲೆ ನನಗೆ ಜಯವನ್ನು ಅನುಗ್ರಹಿಸುವುದಕ್ಕಾಗಿಯೂ ನನ್ನನ್ನು ನೀನು ಸಂಧಿಸುವವನಾದುದರಿಂದ ನೀನು ನನ್ನ ಬಳಿಗೆ ಬಂದಾಗ ನನ್ನೊಳಗೆ ನಿಮಗೆ ಯಾವುದೇ ಅಸಹ್ಯವಾದ ಕಾರ್ಯ ಕಾಣಿಸಿಕೊಳ್ಳಲಾರದ ಹಾಗೇ ನಾನು ಯಥಾರ್ಥನಾಗಿ ಜೀವಿಸುತ್ತೇನೆ. ದೇವರೇ, ಯಾವಾಗ ಬರುತ್ತೀರಿ ನನ್ನ ಮನೆಗೆ? ನನ್ನ ಮನೆಯಲ್ಲಿ ಬಹಳ ಕಷ್ಟಗಳಿವೆ ದೇವರೇ. ನನ್ನ ಮೈಯಲ್ಲಿ ಬಹಳ ಬಲಹೀನತೆಗಳಿವೆ ದೇವರೇ. ನನ್ನ ಕುಟುಂಬದಲ್ಲಿ ಬಹಳ ಸಮಸ್ಯೆಗಳಿವೆ ದೇವರೇ. ಇವೆಲ್ಲವುಗಳಿಗೆ ಪರಿಷ್ಕಾರ ನೀವು ನನ್ನ ಮನೆಗೆ ಬರುವಂಥದ್ದೇ ಆಗಿದೆ. ನೀವು ನನ್ನ ಮನೆಯೊಳಗೆ ಹೆಜ್ಜೆ ಇಡುವಾಗಲೇ ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತೆ ದೇವರೇ ಎಂದು ನಮ್ಮಲ್ಲಿ ಎಷ್ಟು ಜನ ಈ ಪ್ರಾರ್ಥನೆ ಮಾಡಬಲ್ಲಿರಿ? ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾರಂತೀರಾ? ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾರಂತೀರಾ? ಯಾವುದೆಲ್ಲ ನೀವು ಕೋರಿಕೊಳ್ತಾ ಇದ್ದೀರೋ ಅದನ್ನು ಅನುಗ್ರಹಿಸುತ್ತಾರೆ ಅಂತೀರಾ? ನಮ್ಮ ಸಭೆಯಲ್ಲಿ ಒಬ್ಬ ಸಹೋದರ ಸಾಕ್ಷಿ ಕೊಟ್ಟಿದ್ದೇನು ಗೊತ್ತಾ? ಅವನ ಪ್ರಾರ್ಥನೆಗೆ ಯಾವ ಉತ್ತರ ಬರುವಂತೆ ಕಾಣಿಸಲಿಲ್ಲ. 1 ವರ್ಷವಲ್ಲ, 2 ವರ್ಷವಲ್ಲ, 10 ವರ್ಷ ಅಲ್ಲ, ಹೆಚ್ಚು ಕಡಿಮೆ 15 ವರ್ಷ ದಾಟಿದುವು. ಪ್ರಾರ್ಥನೆಗೆ ಉತ್ತರ ಬರುತ್ತೆ ಅನಿಸಲಿಲ್ಲ, ಆದರೆ ಬಂದಿತ್ತು. ಅದ್ಭುತವಾದ ಉತ್ತರ ಬಂದಿತ್ತು. ಅದೇನೆಂದರೆ, ಹೇಳ್ತೇನೆ ಕೇಳ್ರಿ, ಅವರಿಗೆ 19 ವರ್ಷಗಳವರೆಗೂ ಮಕ್ಕಳಿರಲಿಲ್ಲ ಪ್ರಿಯರೇ. ಮಕ್ಕಳು ಆಗ್ತವೆ ಎಂಬ ನಂಬಿಕೆ ಅವರಿಗಿರುತ್ತೆ ಅಂತೀರಾ? ಕೆಲವೊಂದು ತಂಗಿಯಂದಿರಿಗೆ ತಮ್ಮಂದಿರಿಗೆ ಮದುವೆಯಾಗಿ 1 ವರ್ಷ ಮಾತ್ರ ಆಗುತ್ತೆ. ಆದರೂ ಬಹಳ ಟೆನ್ಷನ್ ಮಾಡ್ಕೊಳ್ತಾರೆ. ನಮಗೆ ಮಕ್ಕಳಾಗೋದಿಲ್ಲವೇನೋ, ಮಕ್ಕಳಾಗೋದಿಲ್ಲವೆಂಬ ಭಯ. 3 ವರ್ಷಗಳಾದವು ಮದುವೆಯಾಗಿ, ಮಕ್ಕಳಾಗುವುದಿಲ್ಲವೆಂಬ ಭಯ. 5 ವರ್ಷಗಳಾಗ್ತವೆ ಮದುವೆಯಾಗಿ, ಇನ್ನು ಮಕ್ಕಳು ಹುಟ್ಟಲಿಲ್ಲ, ಮಕ್ಕಳಾಗುವುದಿಲ್ಲವೆಂಬ ಭಯ. ಆ ಸಹೋದರ ಹೇಳ್ತಾನೆ, ಅವರಿಗೆ ಮದುವೆಯಾಗಿ 19 ವರ್ಷಗಳಾದುವಂತೆ. ಮದುವೆಯಾಗಿ 19 ವರ್ಷಗಳು ಕಳೆದ ನಂತರ ಆ ಸಹೋದರ ಸಹೋದರಿಯ ಜೀವಿತದಲ್ಲಿ ಬಾಡಿ ಹೋದಂತಹ ಆ ಕುಟುಂಬ ಚಿಗುರಿಸಲ್ಪಡುತ್ತೆ ಅಂತೀರಾ? ಒಂದು ದಿನ ಅಂತೆ ಆ ಸಹೋದರ ಕಲ್ವರಿಶ್ವರ ಟಿವಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲ್ವರಿ ಟೆಂಪಲ್ಗೆ ಬಂದಿದ್ದನಂತೆ. ಬಂದಾಗ ದೇವ್ರ ಅವನ ಸಂಗಡ ಮಾತಾಡಿದ್ರಂತೆ. ಏನೆಂದು? ನನ್ನ ಕತೆ ಮುಗಿಯಿತು ಎಂದು ನೀನು ಅಂದುಕೊಳ್ತಾ ಇದೀಯಾ? ಹಾಗಾದ್ರೆ ಕೇಳು, ನಿನ್ನ ಕತೆ ಮುಗಿಯಿತು ಎಂದು ನೀನು ಅಂದುಕೊಳ್ತಾ ಇದೀಯಾದರೆ ನನ್ನ ಕೆಲಸ ಆರಂಭ ಆಗಿದೆ. ಬಾಡಿ ಹೋದ ನಿನ್ನ ಜೀವಿತವನ್ನು ನಾನು ಚಿಗುರಿಸುವಂತೆ ಮಾಡ್ಲಿಕ್ಕಿದ್ದೇನೆ ಎಂದು ದೇವ್ರು ವಾಗ್ದಾನ ಕೊಟ್ರು. ಸಹೋದರ ಸಹೋದರಿಯರೇ, ಈ ದಿನ ಅದೇ ದೇವರು ಅದೇ ವಾಗ್ದಾನವನ್ನು ನಿಮಗೂ ಕೂಡ ಕೊಡ್ತಿದ್ದಾರೆ. ಬಾಡಿ ಹೋದಂತಹ ನಿಮ್ಮ ಜೀವಿತವನ್ನು ನಾನು ಚಿಗುರುವಂತೆ ಮಾಡ್ಲಿಕ್ಕಿದ್ದೇನೆ. ನಿಮ್ಮ ಮುಂದೆ ಮಾರ್ಗ ಕಾಣಿಸಿಕೊಳ್ಳುತ್ತಾ ಇಲ್ಲ, ದಾರಿ ತೋಚದೆ ಜೀವಿಸುತ್ತಾ ಇದ್ದೀರಿ. ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ಕಾಣಿಸಿಕೊಳ್ತಾ ಇಲ್ಲ. ಎಲ್ಲವೂ ಅಸ್ತವ್ಯಸ್ತವಾಗಿದೆ, ಗೊಂದಲದಿಂದ ಚದುರಿಸಲ್ಪಟ್ಟಿದೆ. ಏನ್ ಮಾಡಬೇಕೆಂದು ದಾರಿ ತೋಚುತ್ತಾ ಇಲ್ಲ. ಹಾಗಾದ್ರೆ ದೇವರು ನಿಮಗೆ ಹೇಳ್ತಿದ್ದಾರೆ, ನಿಮ್ಮ ಮುಂದೆ ಒಂದು ಅರಣ್ಯವಿದೆ. ಆ ಅರಣ್ಯದೊಳಗೆ ನಾನು ನಿಮಗೆ ಮಾರ್ಗವನ್ನು ತೋರಿಸುವಂಥವನಾಗಿದ್ದೇನೆ. ಎಲ್ಲವೂ ಮರಳು ಕಾಡಾಗಿದೆ. ಎಲ್ಲಿಯೂ ಬದುಕುವುದಕ್ಕೆ ಆಧಾರ ಕಾಣಿಸುತ್ತಾ ಇಲ್ಲ, ಬದುಕಲು ದಾರಿ ಕೂಡ ಕಾಣಿಸುತ್ತಾ ಇಲ್ಲ. ಕುಟುಂಬವನ್ನು ಹೇಗೆ ಪೋಷಿಸಿಕೊಳ್ಳಬೇಕೆಂದು ಅರ್ಥವಾಗುತ್ತಿಲ್ಲ. ಎಲ್ಲಾ ಕೊರತೆ, ಕಷ್ಟ, ಕಣ್ಣೀರು. ಹಾಗಿರುವುದಾದರೆ ದೇವ್ರು ಹೇಳ್ತಾರೆ, ಮರಳು ಕಾಡಾದ ನಿಮ್ಮ ಜೀವಿತದಲ್ಲಿ ನಾನು ನದಿಗಳನ್ನು ಪ್ರವಹರಿಸುವಂತೆ ಮಾಡ್ಲಿಕ್ಕಿದ್ದೇನೆ. ನೀವು ಸಮೃದ್ಧಿಯಾಗಿ ಜೀವಿಸುವ ಹಾಗೆ ನಾನು ಮಾಡ್ಲಿಕ್ಕಿದ್ದೇನೆ. ಇದನ್ನು ನಂಬುತ್ತೀರಾ ನೀವು? 19 ವರ್ಷಗಳಿಂದ ಬಾಡಿ ಹೋದಂತಹ ಜೀವಿತವನ್ನು ದೇವರು ಆ ದಿನ ತನ್ನ ವಾಕ್ಯದ ಮುಖಾಂತರ ಮಾತಾಡಿದ್ರು. ನಂಬಿಕೆ ಇಡೀರಿ, ಬಾಡಿ ಹೋದಂತಹ ನಿಮ್ಮ ಜೀವಿತವನ್ನು ನಾನು ಚಿಗುರುವಂತೆ ಮಾಡ್ತೇನೆಂದು ದೇವರು ಹೇಳ್ತಾರೆ. ದಯವಿಟ್ಟು ಗಮನಿಸಿ, ದೀನಸೇವಕನಾದ ನಾನು ವಾಕ್ಯವನ್ನು ಬೋಧಿಸುವಾಗ, ಆ ವಾಕ್ಯದ ಮುಖಾಂತರ ದೇವರು ನಿಮ್ಮ ಸಂಗಡ ಮಾತಾಡುವಾಗ ಅಂಗೀಕರಿಸಿರಿ, ಅದರಲ್ಲಿ ವಿಶ್ವಾಸವಿಡಿರಿ. ದೇವರೇ, ಇದು ನಿಮ್ಮ ಸ್ವರವಾಗಿದೆ, ನೀವೇ ನನ್ನೊಂದಿಗೆ ಮಾತಾಡುತ್ತಾ ಇದ್ದೀರಿ, ಇದು ನಿಮ್ಮ ವಾಗ್ದಾನವಾಗಿದೆ. ನಿಮ್ಮ ವಾಗ್ದಾನದಲ್ಲಿ ನಾನು ನಂಬಿಕೆ ಇಡುತ್ತೇನೆ ದೇವರೇ, ಅಂಗೀಕರಿಸುತ್ತೇನೆ ಎಂದು ಆತನಿಗೆ ಹೇಳಿರಿ. ಆತನಲ್ಲಿ ನಂಬಿಕೆ ಇಟ್ಟು ನೋಡಿ, ದೇವರು ಖಚಿತವಾಗಿ ನಿಮ್ಮನ್ನು ಉತ್ತರಿಸುತ್ತಾರೆ. ಪರಿಶುದ್ಧ ದೇವರೇ, ಮಕ್ಕಳನ್ನು ಪ್ರೀತಿಸಿದರೆ ಸಾಲೋದಿಲ್ಲ, ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಅವರ ಸುತ್ತಲೂ ಪ್ರಾರ್ಥನೆಯ ಬೇಲಿ ಹಾಕಬೇಕು. ನಮ್ಮ ಕುಟುಂಬದ ಸುತ್ತಲೂ ದೇವರೇ ಪ್ರಾರ್ಥನೆಯ ಬೇಲಿ ಹಾಕಿಕೊಳ್ಳುವುದರಿಂದ ದುಷ್ಟ ಸೈತಾನನು ಎಸೆಯುವಂತಹ ಅಗ್ನಿ ಬಾಣಗಳಾಗಿರಬಹುದು, ಅವನು ಹುಟ್ಟು ಹಾಕುವ ಅಪಾಯಗಳಾಗಿರಬಹುದು, ಆಪತ್ತುಗಳಾಗಿರಬಹುದು,
ಅವು ನಮ್ಮ ನೆರಳಿನ ಸಮೀಪಕ್ಕೂ ಬರಲಾರದೆ ಇರಬೇಕಾದ್ರೆ ನಮ್ಮ ಸುತ್ತಲೂ ಪ್ರಾರ್ಥನೆಯ ಬೇಲಿ ಇರಬೇಕು. ಪ್ರಾರ್ಥನೆ ಮಾಡುವ ಕೃಪೆ ನಮಗೆ ದಯಪಾಲಿಸಿರಿ. ಉದಯ ಕಾಲದಲ್ಲಿಯೇ ಎದ್ದು ದಿನದ ಮೊದಲನೇ ಜಾವದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ಅದ್ಭುತವಾದ ಆತ್ಮೀಕತೆ, ಅದ್ಭುತವಾದ ಅನುಭವವನ್ನು ಈ ವಾಕ್ಯ ಕೇಳಿರುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.